ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗಾಗಿ ನನ್ನ ಬಳಿ ಒಂದು ಒಳ್ಳೆ ಸುದ್ದಿ ಇದೆ. ಇಂದಿನಿಂದ ನಾನು ನೀಡುವ ಸಂದೇಶವು ನಿಮ್ಮದೇ ಆದ ನೆಚ್ಚಿನ ಭಾಷೆಯಲ್ಲಿ ನಿಮಗೆ ಲಭ್ಯವಿರುತ್ತದೆ. ನಾನು ನಿಮ್ಮ ಭಾಷೆಯಲ್ಲಿ ಮಾತನಾಡುವುದನ್ನು ನೀವು ಕೇಳುವಿರಿ ಮತ್ತು ಇದು ನಿಮಗೆ ಆಶೀರ್ವಾದವಾಗಲಿದೆ ಎಂದು ನಾನು ನಂಬುತ್ತೇನೆ. ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಇದರಲ್ಲಿ ಪಾಲ್ಗೊಳ್ಳಲು ಹಾಗೂ ದೇವರ ಆಶೀರ್ವಾದಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆಯಲು ಸಾಧ್ಯವಾಗ್ತದೆ. ಆದ್ದರಿಂದ ನಮ್ಮೊಂದಿಗೆ ಸೇರ್ಕೊಳ್ಳಿ, ಇದಕ್ಕಾಗಿ ಪ್ರಾರ್ಥಿಸಿ ಮತ್ತು ಜೀಸಸ್ ಕಾಲ್ಸ್ನಿಂದ ಕರ್ತನ ಈ ಆಶೀರ್ವಾದವನ್ನು ಆನಂದಿಸಿ. ನನ್ನ ಪ್ರಿಯ ಸಹೋದರರು ಮತ್ತು ಸಹೋದರಿಯರೇ, ದೇವರು ಈ ದಿನದಲ್ಲಿಯೂ ಮತ್ತು ಬರುವ ದಿನಗಳಲ್ಲಿಯೂ ನಿಮ್ಮನ್ನು ಸಮೃದ್ಧರಾಗುವಂತೆ ಮಾಡಲಿ, ನಿಮ್ಮ ಜೀವನವನ್ನು ಕಟ್ಟಿಕೊಡುತ್ತಾನೆ. ದೇವರ ಸಮೃದ್ಧಿಯ ಆಶೀರ್ವಾದವು ನಿಮ್ಮ ಮೇಲೆ ಇಳಿಯಲಿ ಎಂದು ಒಂದು ವಿಶಿಷ್ಟವಾದ ವರವನ್ನು ನಿಮ್ಮ ಜೀವನದಲ್ಲಿ ನೀಡಲು ಅವನು ಕಾರ್ಯನಿರ್ವಹಿಸಲಿದ್ದಾನೆ. ಪೂರ್ಣ ಫಲವನ್ನು ನಿಮ್ಮ ಶ್ರೇಷ್ಠತೆಗೆ ಪ್ರತಿಫಲವಾಗಿ ದೇವರು ನೀಡಲಿದ್ದಾನೆ. ಇದಕ್ಕೆ ಆಧಾರವಾಗಿ ಕೀರ್ತನೆಗಳು 51:18 ಬರೆದಿರುವ ಪ್ರಾರ್ಥನೆ ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಆಗಲಿ. ಸಿಯೋನಿಗೆ ನಿನ್ನ ಪ್ರೀತಿಯಂತೆ ಒಳ್ಳೆಯದನ್ನು ಮಾಡು. ಯೆರೂಸಲೇಮಿನ ಗೋಡೆಯನ್ನು ಕಟ್ಟುವಂತೆ ನೀನು ಕಟ್ಟುವಿಯಾ? ಸಿಯೋನ್ ಅಂದ್ರೆ ದೇವರು ವಾಸಿಸುವ ಸ್ಥಳ. ಇಂದು ನಿಮ್ಮ ಹೃದಯವೇ ಪ್ರಭು ವಾಸಿಸುವ ಸ್ಥಳವಾಗಿದೆ. ಯೇಸು ನಮ್ಮ ಹೃದಯದಲ್ಲಿ ವಾಸಿಸುತ್ತಿದ್ದಾರೆ. ಆತನನ್ನೇ ಪರಲೋಕವನ್ನು ನೋಡಿ ನಾವು ಪ್ರಾರ್ಥಿಸ್ತೇವೆ ಅಲ್ವೇ? ಇನ್ನು ಮುಂದೆ ಒಂದು ಮೊಣಕೈ ಮೇಲೆ ಕೈ ಇಟ್ಟು, ಅಪ್ಪ, ನನ್ನೊಳಗೆ ನೀನಿದ್ದೀಯಾ, ನನ್ನ ಜೊತೆಗಿದೆಯಾ? ನನ್ನ ಹೃದಯವನ್ನು ಮೊದಲ ಸಿಂಹಾಸನವಾಗಿ ಮಾಡಿದ್ದೇನೆ. ರಾಜನು ಹೃದಯದಲ್ಲಿರುವುದಕ್ಕಾಗಿ ಸ್ತೋತ್ರ 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 ಎಂದು ಹೇಳಿ ಅವರು ನಿಮ್ಮೊಳಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ವಿಶ್ವಾಸದಿಂದ ಕರ್ತನಿಗೆ ಧನ್ಯವಾದ ಹೇಳಿ ಸ್ತೋತ್ರ ಮಾಡಿ ಸ್ತೋತ್ರ ಮಾಡಿ. ಈ ಲೋಕದಲ್ಲಿರುವನಿಗಿಂತ ನಿಮ್ಮೊಳಗೆ ಇರೋರು ದೊಡ್ಡವರು. ಆದುದರಿಂದ ಧೈರ್ಯವಾಗಿ, ನನ್ನಪ್ಪ ಹೃದಯದ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾರೆ, ಆತನೇ ಆ ಸಿಂಹಾಸನದಲ್ಲಿದ್ದಾರೆ ಎಂದು ಸ್ತೋತ್ರ ಮಾಡಿ. ದೇವ್ರೆ, ನನ್ನ ಹೃದಯದಲ್ಲಿ ವಾಸಿಸುವ ನನ್ನ ರಾಜನು, ನೀನ್ ನನಗೆ ಎಷ್ಟು ಪ್ರೀತಿ ತೋರಿಸಿದ್ಯೋ ಆ ಪ್ರಕಾರ ನನಗೆ ಒಳ್ಳೆಯದನ್ನು ಮಾಡು. ನನಗೆ ಕೊಡಬೇಕಂದು ನಿನಗೆ ಎಷ್ಟು ಪ್ರೀತಿ ಆಗಿದೆ ಅದು ಎಲ್ಲವನ್ನು ನನಗೆ ಒಳ್ಳೇದಾಗ್ಲಿ, ನನ್ನ ಜೀವನದಲ್ಲಿ ಒಳ್ಳೇದು ನೆರವೇರ್ಲಿ ಎಂದು ಪ್ರಾರ್ಥಿಸಿ. ಈಗಲೂ ನಾವು ಹೀಗೆ ಪ್ರಾರ್ಥನೆ ಮಾಡೋದು ಬಂದಿದ್ದೇವೆ. ದೇವರು ಆ ಪ್ರಕಾರ ನಿಮ್ಮ ಜೀವನವನ್ನ ಕಟ್ಟಿಕೊಡ್ತಾನೆ, ನಿಮ್ಮ ಉತ್ತರಗಳನ್ನ ಕಟ್ಟಿಕೊಡ್ತಾನೆ. ಅವನು ನಿಮ್ಮ ಬಲವನ್ನು ಕಟ್ಟಿಕೊಡ್ತಾನೆ, ಜೀವನವನ್ನು ಕಟ್ಟಿಕೊಡ್ತಾನೆ, ಆತ್ಮವನ್ನು ಕಟ್ಟಿಕೊಡ್ತಾನೆ, ಸ್ಥಿರತೆಯನ್ನು ನೀಡುತ್ತಾನೆ. ನೀವು ಆಶೀರ್ವದಿತರಾಗುತ್ತೀರಿ. ನಿಮ್ಮ ಜೀವನವನ್ನು ಒಳ್ಳೆಯದರಿಂದ ತುಂಬಿ ಕಟ್ಟಿಕೊಡ್ತಾನೆ. ಈ ಆಶೀರ್ವಾದವನ್ನು ಇಂದು ಕರ್ತನು ನಿಮ್ಮ ಮೇಲೆ ಇಡ್ತಾನೆ. ಅದನ್ನು ಸ್ವೀಕರಿಸಿ, ಯೇಸು ನಾಮದಲ್ಲಿ ಸ್ವೀಕರಿಸಿ. ಕಲಿಯಿರಿ, ಸ್ವೀಕರಿಸಿ ಸ್ವೀಕರಿಸಿ. ಹೃದಯದಲ್ಲಿರುವ ಚಿಂತೆಗಳನ್ನ ಓಡಿಸಿ, ನರಕಕ್ಕೆ ಓಡಿಸಿ ಸ್ತೋತ್ರ ಅಪ್ಪ ಎಂದು ಹೇಳಿ. ಅದು ನಿಜವಾಗಿಯೂ ಕೆಲವು ದಿನಗಳ ಹಿಂದೆ ದೇವರಿಂದ ಶಕ್ತಿಯುತವಾಗಿ 20ನೇ ಶತಮಾನದಲ್ಲಿ ಉಪಯೋಗಿಸಲ್ಪಟ್ಟ ವಿಲಿಯಂ ಬ್ರನ್ಹ್ಯಾಮ್ ಅವರ ಅತ್ಯಂತ ಸ್ಫೂರ್ತಿದಾಯಕ ಜೀವನ ಚರಿತ್ರೆಯ ಪುಸ್ತಕವನ್ನು ನಾನು ಗಮನವಿಟ್ಟು ಓದ್ತಿದ್ದೆ. ಅದರಲ್ಲಿ ಅವರ ಮಗ ಬಿಲ್ಲಿ ಪಾಲ್ ಹೇಗೆ ಹೇಳ್ತಾರೆ, ಒಂದಿನ ಒಂದು ಸಾಮಾನ್ಯ ಹೋಟೆಲ್ನಲ್ಲಿ ಅವರ ತಂದೆಯು ಅವರು ಅಲ್ಲೇ ಉಳಿದಿದ್ರು. ತಂದೆ ಒಂದು ಕೊಠಡಿಯಲ್ಲಿದ್ರು. ಮಗನು ಆ ಸಭೆಗಳನ್ನ ವ್ಯವಸ್ಥೆ ಮಾಡಿದ ತಂದೆಯ ಸಹೋದರನು ಬೇರೆ ಒಂದು ಕೊಠಡಿಯಲ್ಲಿದ್ರು. ಆ ಚಿಕ್ಕ ಹೋಟೆಲ್ನಲ್ಲಿ ಅವರು ಆ ಊರಿನಲ್ಲಿ ದೊಡ್ಡ ಸಾರ್ವಜನಿಕ ಸಭೆನ ನಡೆಸ್ತಿದ್ರು. ಆ ಹೋಟೆಲ್ನಲ್ಲಿ ಬಾತ್ರೂಮ್ ಕೊಠಡಿಯಲ್ಲಿ ಇರಲಿಲ್ಲ. ಎಷ್ಟು ದೂರ ಹೋಗ್ಬೇಕಾಗಿತ್ತು, ಪಕ್ಕದಲ್ಲೇ ನೀರು ತೆಗೆದುಕೊಂಡು ಹೋಗಿ ಸ್ನಾನ ಮಾಡಬೇಕಾಗಿತ್ತು. ಇದನ್ನೆಲ್ಲ 1960 ಆ ಕಾಲದಲ್ಲಿ ನಡೆದ ಘಟನೆ. ರಾತ್ರಿ ಬೆಳಕು ಕೂಡ ಸರಿಯಾಗಿರ್ಲಿಲ್ಲ. ಅಂದ ಸಮಯದಲ್ಲಿ ರಾತ್ರಿ 2 ಗಂಟೆಗೆ ಯಾರೋ ಒಬ್ರು ತಲೆ ಮೇಲೆ ಈ ಹುಡುಗನ ಮೇಲೆ ಏನೋ ಎಸೆಯುತ್ತಿರುವುದನ್ನು ಭಾವಿಸಿದರು. ಅವ್ರು ಬೆದರ್ಕೊಂಡೆದ್ರು. ಅವ್ರ ಕಂದೆ ಕತ್ಲೆನಲ್ಲಿ ಚೆನ್ನಾಗಿಬ್ರು. ದಿಂಬನ್ನು ಅವರು ಮುಖದ ಮೇಲೆ ಇಟ್ಟಿದ್ರು. ಅಪ್ಪ, ನಾನ್ ಬಂದಿದ್ದೇನೆಪ್ಪ. ಬಿಲ್ಲಿ 1 ನಿಮಿಷ ಎದ್ದೇಳು ಎಂದು ಹೇಳಿದ್ರು. ಅವರೇ ಕೂಡ್ಲೇ ಎದ್ರು. ಅವರಿಗೆ 12 ವರ್ಷ ವಯಸ್ಸು.
ಆಗ ಅವರು ಹೇಳಿದ್ರು, ದೇವಾದಿದೇವನ ದೂತನು ನನ್ನನ್ನು ಬಂದು ಬಹಳ ಪ್ರೀತಿಯಿಂದ ಭೇಟಿಯಾಗ್ತಾರೆ ಎಂದು. ಈಗ ಈ 2 ಗಂಟೆಗೆ ನನ್ನನ್ನು ಬಂದು ಭೇಟಿಯಾದ್ರು. ನನ್ನೊಡನೆ ಈ ಸಭೆಗಳನ್ನು ಹೇಗೆ ನಡೆಸಬೇಕು ಎಂಬುದನ್ನೆಲ್ಲ ವಿವರವಾಗಿ ಹೇಳಿದ್ರು. ಎಲ್ಲವೂ ಮುಗಿದ ನಂತರ ಪ್ರಾರ್ಥನೆಯ ಸಮಯದಲ್ಲಿ ನಾನು ಕೇಳಿದೆ, ಆ ದಿನವರೆಗೆ ಈ ಪಕ್ಕದ ಕೊಠಡಿಯಲ್ಲಿ ನನ್ನ ಪ್ರಿಯ ಮಗ ಅಥವಾ ನನ್ನ ಸಹೋದರ ಅಲ್ಲಿದ್ದಾರೆ, ಅವರು ನಿಮ್ಮನ್ನ ನೋಡಬಹುದು ಎಂದು. ನಿಮ್ಮನ್ನು ನೋಡ್ಬೋದಾ ಎಂದು ಕೇಳಿದೆ. ಅವರು ನಿನ್ ಮಗ ನನ್ನನ್ನು ನೋಡ್ಬೋದು ಅಂತ ಹೇಳಿದ್ರು. ಅಂದು ಅವರು ಯೋಚಿಸಿದ್ರು, ಒಂದು ದೊಡ್ಡ ದೇವದೂತನು ಕೈಯನ್ನಿಟ್ಕೊಂಡು ಮಹತ್ವದಿಂದ ಮಹಿಮೆಯಿಂದ ನಿಂತಿರುತ್ತಾನೆ ಎಂದು. ಒಳ್ಳೆಯ ರೀತಿಯಲ್ಲಿ ಎತ್ತಿದನು ಒಬ್ಬ ಮಾನವನಂತೆ ನಿಂತಿದ್ದ. ಬಿಳಿ ಉಡುಪು, ಕತ್ತಿಗೆ ತಲುಪುವಷ್ಟು ಕೂದಲು, ಸುಂದರವಾದ ರೂಪ. ಅವನನ್ನು ನೋಡಿದಾಗ ಅವರು ಬೆಚ್ಚಿಬಿದ್ರು. ಆ ಬಾಲಕ ವಿಲ್ಲಿಪಾಲ್. ಆದ್ರೆ ಹೊರಗಿನಿಂದ ಅವನನ್ನು ನೋಡಿದಾಗ ಈತನನ್ನು ದೇವದೂತನೆಂದು ಕರೆಯಲಾಗಿತ್ತು. ಅತಿಯಾದ ಪ್ರೀತಿಯಿಂದ, ದೊಡ್ಡ ಪ್ರೀತಿಯಿಂದ, ಸ್ನೇಹದಿಂದ ಎಷ್ಟು ಸಮಯ ಆ ಬಾಲಕ ಅವನನ್ನು ನೋಡ್ತಿದ್ದನೋ ಅಷ್ಟೇ ಸಮಯ ಅವನು ತಂದೆಯನ್ನು ನೋಡ್ತಿದ್ದನು. ಆ ದೇವದೂತನು ಅದು ಕರ್ತನೇ ಆಗಿದ್ನು. ಅದು ಕಣ್ಣುಗಳಿಂದ ತುಂಬಾ ಪ್ರೀತಿಯಿಂದ ವಿಲಿಯಂ ಬ್ರಾನ್ಹಮ್ ಅವರನ್ನು ನೋಡ್ತಿದ್ದಿತ್ತು. ಬಾಲಕನನ್ನು ನೋಡಿಲ್ಲ, ಕೊಠಡಿಯನ್ನು ಕೂಡ ನೋವಿಲ್ಲ, ಅವರೇ ನೋಡ್ತಿದ್ದು. ದೇವ್ರ ಮಕ್ಕಳ ಮೇಲೆ ಕರ್ತನಿಗೆ ಅವನನ್ನು ಸೇವಿಸುವ, ಅವನನ್ನು ಪ್ರೀತಿಸುವ ಜನರ ಮೇಲೆ ಅಷ್ಟು ಪ್ರೀತಿ. ಕೊನೆಗೆ ಒಂದು ಹೊಗೆಯಂತೆ ಹಾಗೆ ಕರಗಿದ್ರು. ಕಿತ್ತಿಯ ಮೂಲಕ ಹೊರಗೆ ಹೋದ್ರು. ಆ ಸ್ಥಳದಲ್ಲಿ ಒಂದು ರೇನ್ಬೋ ಕಾಣಿಸ್ಕೊಂತು. ಒಂದು ಕಾಮನ ಬಿಲ್ಲು ಮೂಡಿತು. ಎಷ್ಟು ಸಮಯ ಆ ಕಾಮನ ಬಿಲ್ಲು ಆ ಸ್ಥಳದಲ್ಲೇ ಇತ್ತು. ನನ್ನ ಪ್ರಿಯಲೇ, ವರ್ಷಗಳು ಬರ್ತುವೆ. ಅವರು ನಿಮ್ಮನ್ನ ಅವರ ಸಿಇಒನಾಗಿ ಇರಿಸ್ಕೊಂಡಿದ್ದಾರೆ. ನಿವಾಸ ಸ್ಥಳ, ಅವರ ಕಣ್ಣುಗಳು ನಿಮ್ಮೇಲೆಯೇ ಇವೆ. ಅವರ ಮಹಾಮಹಿಮೆ ನಿಮ್ಮೇಲೆಯೇ ಇದೆ. ಅವರ ಮಹತ್ವದಿಂದ ಅವರು ನಿಮ್ಮನ್ನು ಹೃದಯಪೂರ್ವಕವಾಗಿ ಒಳ್ಳೆಯದರಿಂದ ತುಂಬಿಸಿ ಆಶೀರ್ವದಿಸುತ್ತಿದ್ದಾರೆ. ದುಷ್ಟತನಗಳು ನಾಶವಾಗುತ್ತವೆ, ಎಲ್ಲ ಕಣ್ಣೀರು ಮಾಯವಾಗ್ತದೆ, ಎಲ್ಲ ಚಿಂತೆಗಳು ದೂರವಾಗ್ತವೆ, ಎಲ್ಲ ರೋಗಗಳು ದೂರವಾಗ್ತವೆ, ಎಲ್ಲ ಕೊರತೆಗಳು ಹಾರಿ ಹೋಗ್ತವೆ. ಅವರು ನಿಮ್ಮನ್ನು ಬದುಕಿಸೋರು, ನಿಮ್ಮನ್ನು ಬಲಪಡಿಸಿ ಎಬ್ಬಿಸೋರು. ಧೈರ್ಯವಾಗಿರಿ. ಸಮೃದ್ಧಿ 3 ಯೋಹಾನ 2 ವಿವರಿಸಲಾಗಿದೆ. ಪ್ರಿಯನೇ, ನಿನ್ನ ಆತ್ಮವು ಸುಖವಾಗಿರಲಿ ಎಂದು ನಾನು ಬಯಸುತ್ತೇನೆ. ನೀನು ಎಲ್ಲದಲ್ಲಿಯೂ ಸುಖವಾಗಿರಬೇಕು, ನೀನು ಆರೋಗ್ಯವಾಗಿರಬೇಕು. ಇದು ಕರ್ತನ ಪ್ರಿಯ ಹೃದಯ. ಪ್ರಿಯವಣೆ ಎಂದು ಕರೆಯುತ್ತಾ, ಪ್ರಿಯವಳೇ ಎಂದು ಕರೆಯುತ್ತಾ ಆತನು ನಿನ್ನ ಆತ್ಮವನ್ನ ಸುಖವಾಗಿರಿಸಲಿ ಎಂದು ಆಶಿಸುತ್ತಾನೆ. ಪವಿತ್ರವಾಗಿ ಬದುಕುವಂತೆ ಮಾಡ್ತಾರೆ. ಯಾವ ಸಂಕಷ್ಟ ಬಂದರೂ ಯೇಸು ನನಗೆ ಸಾಕು ಎಂದು ಹೇಳಿ ಅವನನ್ನು ಹಿಡಿದುಕೊಳ್ಳುವಂತೆ ನಿಮ್ಮ ಜೀವನ ಮತ್ತು ನಿಮ್ಮ ಆತ್ಮವು ಸಮೃದ್ಧಿಯಾಗುವಂತೆ ಮಾಡ್ತಾರೆ. ನೀವು ಎಲ್ಲದಲ್ಲಿಯೂ 2ನೇದಾಗಿ ಸಮೃದ್ಧಿಯಾಗುವಂತೆ ಮಾಡ್ತಾರೆ. 3ನೇದಾಗಿ ನಿಮ್ಮ ದೇಹವು ಆರೋಗ್ಯವಾಗಿದ್ದು ಸಮೃದ್ಧಿಯಾಗುವಂತೆ ಮಾಡ್ತಾರೆ. ಇದು ದೇವರ ಅಂತಿಮವಾಗಿ ಮಾನವರ ಪ್ರೀತಿ. ಆ ಪ್ರೀತಿಯನ್ನು ಸಿಯೋನಿನಿಂದ ನಿಮ್ಮ ಮೇಲೆ ಇಡುತ್ತಾರೆ. ನಿಮ್ಮನ್ನು ಸಮೃದ್ಧಿಯಾಗುವಂತೆ ಮಾಡುತ್ತಾರೆ. ನಿಮ್ಮ ಜೀವನವನ್ನು ಅದರಿಂದ ಕಟ್ಟುತ್ತಾರೆ. ಎಷ್ಟು ದೊಡ್ಡ ಭಾಗ್ಯವಿದು! ಅದನ್ನು ಯಾವಾಗ ಕರ್ತನು ನಿಮಗೆ ನೀಡುವನು? ಅವರ ಆತ್ಮವು ಸುಖವಾಗಿರಿ. ಕುಟುಂಬದಲ್ಲಿರುವ ಎಲ್ಲರ ಆತ್ಮವು ಯೇಸುವಿನೊಂದಿಗೆ ಒಂದಾಗಿ ಜೀವವಾಗಿ ಅವರೊಂದಿಗೆ ಬದುಕಲಿ ಬದುಕಲಿ ಬದುಕಲಿ. ನಾಶಪಡಿಸಲು ಬರುವ ಪಿಶಾಚಿ, ನಾಶಪಡಿಸಲು ಬರುವ ಎಲ್ಲಾ ಚಿಂತೆಗಳು ಪ್ರತಿಯೊಬ್ಬರನ್ನು ಬಿಟ್ಟು ಹೊರಹೋಗಲಿ. ಕೆಟ್ಟ ಅಭ್ಯಾಸಗಳು ಕುಟುಂಬದ ಪ್ರತಿಯೊಬ್ಬರನ್ನು ಬಿಟ್ಟು ಯೇಸುವಿನ ಹೆಸರಿನಲ್ಲಿ ಹೊರಹೋಗಲಿ. ಈಗ ಕ್ರಿಸ್ತನ ಜೀವನವು ಇಳಿಯಲಿ ಮತ್ತು ಪ್ರತಿಯೊಬ್ಬರು ಯೇಸುವಿನ ಪ್ರತಿರೂಪವಾಗಿ ಬದಲಾಗಲಿ. ಇದುವೇ ಈ ಲೋಕದಲ್ಲಿ ಬದುಕಲು ನಮ್ಮ ನಂಬಿಕೆ. ಅಪ್ಪ, ಈ ನಂಬಿಕೆಯನ್ನು ನಿಮ್ಮ ಮಕ್ಕಳಿಗೆ ಕೊಡಿ. ಆಶೀರ್ವದಿಸಿ, ಆಶೀರ್ವದಿಸು, ಆಶೀರ್ವದಿಸು. ದೇವ್ರೇ ಸೌಖ್ಯವಾಗಿರ್ಲಿ, ಎಲ್ಲ ರೋಗಗಳು ಮಾಯವಾಗ್ಲಿ. ಕ್ರಿಸ್ತನ ಜೀವನವು ಈಗ ದೇಹದಲ್ಲಿ ಇಳಿಯುತ್ತಿದೆ. ಎಲ್ಲ ನೋವುಗಳು ಮಾಯವಾಗ್ಲಿ, ಗಡ್ಡೆಗಳು ಮಾಯವಾಗ್ಲಿ, ಗಡ್ಡೆಗಳು ಪುಡಿಯಾಗ್ಲಿ, ಎಲ್ಲ ರಕ್ತದ ಗಡ್ಡೆಗಳು ಕರಗಲಿ. ಮೂಳೆ ಮಡಿಗೆಯಲ್ಲಿ ನೋಲೋಗ, ಜಾಯಿಂಟ್ ಸ್ಟಿಫ್ ಆಗಿರುವುದು ಈಗಲೇ ಆರೋಗ್ಯವಾಗಲಿ. ಆರೋಗ್ಯ ಉಂಟಾಗ್ಲಿ, ಆರೋಗ್ಯ ಉಂಟಾಗಿ ಆರ್ಥರೈಟಿಸ್ ಮಾಯವಾಗಿರಲಿ. ಎಲ್ಲ ಕಣ್ಣೀರು ಒರೆಸಲ್ಪಡ್ಲಿ, ವಿಮುಕ್ತಿ ದೊರಕಲಿ. ಅಪ್ಪ, ಸಮಾಧಾನದಿಂದ ಅವರು ಚೆನ್ನಾಗಿ ನಿದ್ರೆ ಮಾಡಿ ಪ್ರತಿದಿನ ಬೆಳಿಗ್ಗೆ
ಆರೋಗ್ಯದಿಂದ ಎಚ್ಚರವಾಗಿರಲಿ. ಆನಂದ ತೈಲವನ್ನು ನೀಡು. ಗಂಡನ ದೇಹವನ್ನ ಬಲಪಡಿಸುವ ಪೋಷಣೆಯನ್ನ ನೀಡು ಮತ್ತು ಹೆಂಡತಿಯ ದೇಹವನ್ನ ಜಯಿಸುವ ಶಕ್ತಿಯನ್ನ ನೀಡು. ಅಪ್ಪ, ಮಕ್ಕಳಿಲ್ಲದ ಗರ್ಭಗಳಲ್ಲಿ ಈಗ ಒಂದು ಮಗು ರೂಪುಗೊಳ್ಳಿ ಅಪ್ಪ. ಆಶೀರ್ವಾದದ ಮಳೆ ಸುರಿಯಲಿ. ಎಲ್ಲದರಲ್ಲಿಯೂ ಆ ಮಕ್ಕಳು ಸಮೃದ್ಧಿಯಾಗ್ಲಿ. ಸಮೃದ್ಧಿಯ ಕೊರತೆ ಲಕ್ಷಣಗಳು ಇನ್ನು ಮುಂದೆ ಇರಬಾರ್ದು. ಹಣದ ಕೊರತೆಯ ಲಕ್ಷಣವೂ ಇರಬಾರ್ದು. ಅದ್ಭುತವಾಗಿ ಕೈಯಲ್ಲಿರುವ ಹಣವು 1000 ಪಟ್ಟು ಹೆಚ್ಚಳವಾಗಲಿ. ಎಲ್ಲ ಅಗತ್ಯಗಳು ಪೂರೈಸಲ್ಪಡಲಿ. ಸಾಲವಿಲ್ಲದೆ ಬದುಕಲಿ. ವೈಭವ ಬರುವುದಾಗ್ಲಿ, ಉನ್ನತಿ ಬರುವುದಾಗ್ಲಿ, ಒಳ್ಳೆಯದು ಬರುವುದಾಗ್ಲಿ. ಇವರು ಬದುಕ್ತಿರುವಾಗಲೇ ಕರ್ತನ ಹೆಸರಿನಲ್ಲಿ ಮನೆ ಕಟ್ಟಲ್ಪಡಲಿ. ನನ್ನ ಮನೆ ಕೂಡ ಕಟ್ಟಲ್ಪಡಲಿ. ನೇರವಾದ ಕೃಪೆಯನ್ನು ನೀಡಿದಕ್ಕಾಗಿ ಧನ್ಯವಾದಗಳು ಯೇಸಪ್ಪ. ಧನ್ಯವಾದಗಳು ಯೇಸಪ್ಪ. ಧನ್ಯವಾದಗಳು. ಕೇಳದ ಜನರ ಕಿವಿಗಳನ್ನು ಸ್ಪರ್ಶಿಸಿದಕ್ಕಾಗಿ ಧನ್ಯವಾದಗಳು. ಕಾಯಿಲೆಗಳನ್ನು ಕಿವಿಗಳಿಂದ, ಹಲ್ಲುಗಳಿಂದ, ಮೂಗಿನಿಂದ, ಗಂಟಲಿನಿಂದ ತೆಗೆದುಹಾಕಿದಕ್ಕಾಗಿ ಧನ್ಯವಾದಗಳು. ಈಗ ಆರೋಗ್ಯವಾಗಿರಲಿ ಸ್ವಾಮಿ, ಆರೋಗ್ಯವಾಗಿರಲಿ. ಮೇಘಲಾ, ನಿಮ್ಮನ್ನು ಕರ್ತನ ಸ್ಪರ್ಶಿಸುತ್ತಿದ್ದಾರೆ. ಮೇಘಲಾ, ಯೇಸಪ್ಪ ನಿಮ್ಮನ್ನು ಆರೋಗ್ಯವಾಗಿಸುತ್ತಿದ್ದಾರೆ. ಎಲ್ಲ ಅನಾವಶ್ಯಕ ಕನಸುಗಳು ಮಾಯವಾಗುತ್ತಿವೆ. ಶಾಂತಿಯೊಂದಿಗೆ ಮಲಗಿರಿ, ನಿದ್ರಿಸು, ಆರೋಗ್ಯದಿಂದಿರಿ, ಭಯವಿಲ್ಲದೆ ಬದುಕು. ಕೃಪೆ ನೀಡುತ್ತಿರುವುದಕ್ಕಾಗಿ ಜನರು ಧನ್ಯವಾದ ಹೇಳುತ್ತಾರೆ. ಇವರನ್ನು ಆಶೀರ್ವದಿಸುವುದಕ್ಕಾಗಿ ಧನ್ಯವಾದಗಳು. ರಕ್ತದ ಕೊರತೆ, ರಕ್ತದಲ್ಲಿರುವ ಎಲ್ಲ ರೋಗಗಳನ್ನು ಈಗ ನೀನು ಸ್ಪರ್ಶಿಸಿ ಗುಣಪಡಿಸುತ್ತಿರುವುದಕ್ಕಾಗಿ ಧನ್ಯವಾದಗಳು ಯೇಸಪ್ಪ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಎಲ್ಲ ಬ್ಲಾಕ್ಗಳು ದೂರವಾಗಲಿ ಸ್ವಾಮಿ. ಎಲ್ಲ ಅಡೆತಡೆಗಳು ದೂರವಾಗಲಿ. ರಕ್ತದ ಹರಿವು ಸಾಮಾನ್ಯವಾಗಿರಲಿ. ಎಲ್ಲ ಗಡ್ಡೆಗಳು ಮಾಯವಾಗಲಿ. ಯೇಸುವಿನ ಹೆಸರಿನಲ್ಲಿ ನಾನು ಆಜ್ಞಾಪಿಸುತ್ತೇನೆ. ಈ ಆಶೀರ್ವಾದವನ್ನು ನಾನು ನಿಮ್ಮ ಮೇಲೆ ಇಡ್ತೇನೆ. ಅದನ್ನು ಖಚಿತಪಡಿಸಲು ಧನ್ಯವಾದಗಳು ಯೇಸಪ್ಪ. ಧನ್ಯವಾದಗಳು. ಎಲ್ಲ ಕೊರತೆಗಳನ್ನು ಕರ್ತನು ಯೇಸುವಿನ ಹೆಸರಲ್ಲಿ ದೂರ ಮಾಡ್ತಿದ್ದಾರೆ. ಬಾಗಿಲು ತೆರೆಯುತ್ತಿದೆ. ಆಶೀರ್ವಾದದ ಮಳೆ ಬರ್ತಿದೆ. ನಿಮ್ಮ ಜೀವನ ಕಟ್ಲಾಗ್ಲಿ, ಮನೆ ಕಟ್ಲಾಗ್ಲಿ, ಬರುವ ಅಗತ್ಯವಿರುವ ದಾಖಲೆ ಬರಲಿ, ಆರ್ಡರ್ ಬರಲಿ, ರಿಜಿಸ್ಟರ್ ಮಾಡಲಾಗ್ಲಿ. ಯೇಸುವಿನ ಹೆಸರಿನಲ್ಲಿ ಈ ಆಶೀರ್ವಾದಗಳನ್ನು ದೇವರ ಮಕ್ಕಳ ಮೇಲೆ ಇಡ್ತೇನೆ. ಜೋಸೆಫ್, ನಿಮಗೆ ಬರಬೇಕಾದ ಆರ್ಡರ್ ಅನ್ನು ಕರ್ತನು ಕೊಡ್ತಾರೆ. ಈಗಲೇ ಕೊಡುತ್ತಿದ್ದಾರೆ. ಪೂರ್ಣ ಫಲವನ್ನು ಕೊಡುತ್ತಿದ್ದಾರೆ. ವಿವಾಹಕ್ಕೆ ಒಳ್ಳೆಯ ಸುದ್ದಿ ನಿಮ್ಮನ್ನು ಹುಡುಕಿ ಬರುವಂತೆ ಮಾಡ್ತಿದ್ದಾರೆ ಅಂಜಲಿ. ಆ ಆಶೀರ್ವಾದವನ್ನು ನಿಮಗೆ ಅನುಭವಿಸಲು ಕರ್ತನು ಅವಕಾಶ ಮಾಡಿಕೊಡ್ತಾರೆ. ಅದೇ ರೀತಿ ವಿವಾಹಕ್ಕಾಗಿ ಕಾಯ್ತಿರುವ ಪ್ರತಿಯೊಬ್ಬರ ಮೇಲೂ ಕರ್ತನ ಕರುಣೆ ಈಗ ಇಳಿಯುತ್ತಿದೆ. ಆಶೀರ್ವಾದದ ಮಳೆ ಇಳಿಯುತ್ತಿದೆ. ಧನ್ಯವಾದಗಳು ಸ್ವಾಮಿ. ಆಶೀರ್ವದಿಸಿ ವಿವಾಹ ಜೀವನಕ್ಕೆ ಪ್ರವೇಶಿಸಲು ಅವಕಾಶ ಮಾಡಿಕೊಡು. ಆಮೇನ್. ನಿಮ್ಮ ಸಂಬಂಧಗಳಿಗೆ ಕರ್ತನು ನಿಮಗಾಗಿ ಅದ್ಭುತಗಳನ್ನ ಮಾಡಿದ್ದಾರೆ. ಅದನ್ನು ಅನುಭವಿಸಿ. ಯೇಸುವಿನ ಪ್ರಭಾವವನ್ನ ಅನುಭವಿಸಿ. ಅವರ ಮಾಡಿದ ಅದ್ಭುತಗಳನ್ನ ನಮಗೆ ತಿಳಿಸಿ. ಅವ್ರು ಮಾಡಿದ ಅದ್ಭುತಗಳನ್ನ ನಮಗೆ ತಿಳಿಸಿ. ಪ್ರೇಯರ್ ಟವರ್ಗೆ ಫೋನ್ ಮಾಡಿ ಹೇಳಿ, ಅಥವಾ ಈ ಇಮೇಲ್ಗೆ ಸಂದೇಶವನ್ನ ಕಳಿಸಿ. ಬನ್ನಿ, ನಾವು ನಿಮ್ಮೊಡನೆ ಸೇರಿ ಕರ್ತನನ್ನು ಸ್ತುತಿಸೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಹಳ ಒಳ್ಳೆಯವರು. ನೀವು ಸಾಕ್ಷಿ ಹೇಳಿದ್ರೆ ಆ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಸದಾಕಾಲಕ್ಕೂ ಸ್ಥಿರವಾಗಿ ನೆಲೆಸಿರ್ತದೆ. ಆ ಆಶೀರ್ವಾದವನ್ನು ಅನುಭವಿಸಲು ಕರ್ತನು ನಿಮಗೆ ಅವಕಾಶ ಮಾಡಿಕೊಡುತ್ತಾನೆ. ಆದುದರಿಂದ ಕರ್ತನು ನೀಡಿದ ಈ ಆಶೀರ್ವಾದವನ್ನು ಸಾಕ್ಷಿಯಾಗಿ ಹೇಳಿ. ಕರ್ತನ್ ನಿಮ್ಮನ್ನು ಮಹತ್ವದಿಂದ ಕರೆದುಕೊಂಡಿದ್ದಾನೆ. ಮಹತ್ವದಿಂದ ಕರೆಕೊಳ್ಳದೆ ಕೂಡ ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ಆದುದರಿಂದ ಈ ಅದ್ಭುತಗಳನ್ನ ಪಡೆದ ಕೂಡಲೇ ಕರ್ತನು ನಿಮ್ಮನ್ನ ಕುಟುಂಬವಾಗಿ ಮತ್ತೆ ಸೇರಿಸಿದಾಗ ಒಂದು ಕುಟುಂಬದಲ್ಲಿ ಒಂದು ಅದ್ಭುತ ಸಂಭವಿಸುತ್ತೆ. ಮೇಬನ್ ನಿಮ್ಮ ಪ್ರಾರ್ಥನೆಗೆ ಉತ್ತರ ನೀಡಿ ನಿಮ್ಮ ಪ್ರೀತಿ ಪಾತ್ರರನ್ನು ಈಗ ನಿಮ್ಮ ಜೀವನಕ್ಕೆ ಮತ್ತೆ ಸೇರಿಸ್ತಿದ್ದಾನೆ. ಈಗ ಅದ್ಭುತಗಳು ನಡೆಯುತ್ತಿವೆ. ಇದು ಅದ್ಭುತಗಳ ಸಮಯ. ಇದು ಪ್ರಾರ್ಥನೆಯ ಸಮಯ. ಉತ್ತರವನ್ನು ಕರ್ತನು ನೀಡುವ ಸಮಯ. ಧನ್ಯವಾದಗಳು ಕರ್ಕರಿಯೇ. ಧೈರ್ಯವಾಗಿ ಕರ್ತನನ್ನು ಘೋಷಿಸಿ. ಆಗ ಅದೃಷ್ಟ ಹೆಚ್ಚಾಗುತ್ತೆ. ಅದಕ್ಕಿಂತಲೂ ಪ್ರಿಯರೇ, ಕರ್ತನು ನಿಮಗೆ ಎಂಥ ಸಮೃದ್ಧಿಯನ್ನು ಕೊಡಲಿದ್ದಾನೆ ಎಂದು ನಿಮಗೆ ಗೊತ್ತಾ? ಮೊದಲನೇದಾಗಿ, ನಿಮ್ಮ ಜೀವನವು ನೀತಿಯುತವಾದ ಜೀವನವಾಗಿ ಸಮೃದ್ಧಿಯಾಗಲಿದೆ. ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರೂ ನೀತಿಯುತವಾಗಿ ಬದುಕಲು ಕರ್ತನ್ ಮಾಡ್ತಾನೆ. ಕೀರ್ತನೆ 23:3 ಆತನು ನನ್ನ ಆತ್ಮವನ್ನು ಶಾಂತಿಗೊಳಿಸಿ ತನ್ನ ನಾಮಕ್ಕಾಗಿ ನನ್ನನ್ನು ನೀತಿಯ ಮಾರ್ಗದಲ್ಲಿ ನಡೆಸುತ್ತಾನೆ ಎಂದು ಹೇಳಲಾಗಿದೆ. ಕರ್ತನು ನಿಮ್ಮ ಆತ್ಮವನ್ನ ನೀತಿಯ ಮಾರ್ಗದಲ್ಲಿ ಯಾರೂ ದೋಷಾರೋಪಣೆ ಮಾಡಲಾಗದಂತೆ ನಡೆಸಲಿದ್ದಾನೆ. ನಿಮ್ಮ ವ್ಯವಹಾರವು ಹಾಗೇ ಇರ್ತದೆ. ನೀವು ನಡೆಸುವ ಶಾಲೆಯು ಹಾಗೇ ಇರ್ತದೆ. ನಿಮ್ಮ ಕುಟುಂಬವು ಹಾಗೇ ಇರುತ್ತೆ.
ಯಾರೂ ದೋಷ ಕಂಡುಹಿಡಿಯಲಾಗದಂತೆ ನೀತಿಯುತವಾಗಿ ಎಲ್ಲವನ್ನೂ ಮಾಡುವಂತೆ ಕರ್ತನು ನಿಮ್ಮ ಆತ್ಮವನ್ನು ಸಮೃದ್ಧಿಗೊಳಿಸುತ್ತಾನೆ. ಆತ್ಮ ಸಮೃದ್ಧಿಯಾಗಲು 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 ನೀವು ಯೇಸುವಿನಿಂದ ತುಂಬಿ 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 ನೀತಿಯುತವಾಗಿ ಬದುಕ್ತೀರಿ. ಆ ಕೃಪೆಯನ್ನ ಕರ್ತನು ನೀಡ್ತಾನೆ. ಆಮೇಲೆ ಯಾವುದೇ ದುಷ್ಟ ಅಧಿಕಾರವು, ಮೋಸದ ಆತ್ಮವು, ಹಸಿವಿನಿಂದ ಕೂಡಿದ ಜನರು ನಿಮ್ಮನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ಪಿಶಾಚಿಯು ನಿಮ್ಮನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ಯಾವುದೇ ಹೋರಾಟ ಬಂದರೂ, ನಿಮ್ಮ ಹೆಸರನ್ನು ಕೆಡಿಸಲು ಅವರು ಸುಳ್ಳು ಮಾತುಗಳನ್ನ ಹೇಳಿದ್ರು, ಅದು ಅಷ್ಟೇ. ಯೇಸುವಿನ ವಿರುದ್ಧ ಎಷ್ಟು ಸುಳ್ಳು ಸಾಕ್ಷಿಗಳನ್ನು ಹೇಳಿದ್ರು ನೋಡಿ, ಆದರೆ ಅದರಲ್ಲಿ ಒಂದು ಕೂಡ ಆಗಲಿಲ್ಲ. ಎಲ್ಲದರಲ್ಲಿಯೂ ಅವನು ಇವುಗಳೆಲ್ಲವೂ ಕೇವಲ ಸುಳ್ಳು ಸಾಕ್ಷಿ ಎಂದು ನೆಲಕ್ಕೆ ಬಿದ್ದಂತೆ ಕಂಡುಬಂದರೂ ಸಹ ಅವನು ತನ್ನ ತಲೆಯನ್ನು ಎತ್ತಿ ನೇರವಾಗಿ ನಿಲ್ಲುವಂತೆ ಸರ್ವಶಕ್ತನಾದ ದೇವರು ನಿಮ್ಮನ್ನು ಮಾಡಿದ್ದಾನೆ ಎಂದು ಪರಲೋಕದ ರಾಜಾದಿ ರಾಜನು ಮತ್ತು ಕರ್ತಾದಿ ಕರ್ತನು ಆಗಿ ಆತನು ಇಂದಿಗೂ ನಮ್ಮನ್ನು ಆಳುತ್ತಿದ್ದಾನೆ ಮತ್ತು ಪ್ರೀತಿಯಿಂದ ನಡೆಸುತ್ತಿದ್ದಾನೆ. ನನ್ನ ಪ್ರಿಯರೇ, ನಿಮಗೂ ಕೂಡ ನಿಮ್ಮ ಜೀವನದ ಹಾದಿಯಲ್ಲಿ ಇಂತಹ ಕಠಿಣವಾದ ಸುಳ್ಳು ಸಾಕ್ಷಿಗಳು ಎದುರಾಗಿವೆಯೇ? ಜನರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡು ನಿಮ್ಮ ವಿರುದ್ಧವಾಗಿ ಕೆಟ್ಟದಾಗಿ ವರ್ತಿಸುತ್ತಿದ್ದಾರಾ? ಇಂತಹ ಕಠಿಣ ಸಮಯದಲ್ಲಿ ನಿಮ್ಮ ಮನಸ್ಸು ಯಾವುದೇ ಕಾರಣಕ್ಕೂ ಎಂದಿಗೂ ಚಂಚಲವಾಗಬೇಡಿ ಮತ್ತು ಧೃತಿಗೆಡಬೇಡಿ. ನಿಮ್ಮ ನೀತಿಯ ಆತ್ಮ, ನಿಮ್ಮಲ್ಲಿರುವ ದೈವಿಕ ಧೈರ್ಯ ಮತ್ತು ಸ್ಥೈರ್ಯವು ನಿಮಗೆ ಯಾವ ಹಾನಿಯನ್ನು ಎಂದಿಗೂ ತರುವುದಿಲ್ಲ. ಅದು ನಿಮ್ಮನ್ನು ಸ್ಪರ್ಶಿಸುವುದಕ್ಕೂ ಸಹ ಸಾಧ್ಯವಿಲ್ಲ ಎಂಬುದನ್ನು ನೆನಪಿಡಿ. ಹೀಗೆ ನಿಮ್ಮ ಅಮೂಲ್ಯವಾದ ಆತ್ಮವನ್ನು ದೇವರು ತನ್ನ ಅಪಾರ ಪ್ರೀತಿಯಿಂದ ಮತ್ತು ಅನಂತವಾದ ಕರುಣೆಯಿಂದ ಸದಾಕಾಲ ಕಾಯುತ್ತಾನೆ. ಎರಡನೇದಾಗಿ, ನಾವು ಕೇವಲ ನೀತಿಯುತವಾಗಿ ಬದುಕುವುದು ಮಾತ್ರವಲ್ಲ, ದೇವರು ನಮಗೆ ಖಂಡಿತವಾಗಿಯೂ ನ್ಯಾಯವನ್ನು ಒದಗಿಸಿ ನೀತಿ ಮಾಡುತ್ತಾನೆ. ಅಜ್ಜಿಗೆ ಶಾರೀರಿಕವಾಗಿ ನೋವು ಬರುತ್ತದೆ, ಮನಸ್ಸಿಗೆ ಅತಿಯಾದ ಒತ್ತಡ ಬರುತ್ತದೆ. ಆಗ ಅವರು ಅತ್ಯಂತ ಗಟ್ಟಿಯಾದ ಧ್ವನಿಯಲ್ಲಿ, ಯೇಸುವೆ ನಿನಗೆ ಸ್ತೋತ್ರ, ನಿನಗೆ 1,000,000 ಧನ್ಯವಾದಗಳು ಸ್ವಾಮಿ. ನನ್ನ ಪ್ರೀತಿಯ ಅರ್ಧಾಂಗಿಯಾದ ಹೆಂಡತಿಗಾಗಿ ಮತ್ತು ಅವಳ ಸಂಪೂರ್ಣ ಆರೋಗ್ಯಕ್ಕಾಗಿ ನೀನು ನಿನ್ನ ಪವಿತ್ರವಾದ ರಕ್ತವನ್ನು ಸುರಿಸಿದೆಯೇ. ನೀನೇ ನನಗೆ ಸ್ತೋತ್ರ, ನನಗೆ ಸ್ತೋತ್ರ, ನನಗೆ ಸ್ತೋತ್ರ ಎಂದು ಬಹಳ ಗಟ್ಟಿಯಾಗಿ ಕೂಗಿ ಹೇಳುತ್ತಾರೆ. ಗಟ್ಟಿಯಾದ ಧ್ವನಿಯಲ್ಲಿ ಯಾಕೆ ಹೀಗೆ ಎಂದು ನನ್ನ ಪ್ರೀತಿಯ ತಾತನವರು ಎಂದಿಗೂ ದೇವರನ್ನು ಯಾಕೆ ಹೀಗೆ ಎಂದು ಪ್ರಶ್ನೆ ಮಾಡಿದುದೇ ಇಲ್ಲ. ಅವರು ಯಾವಾಗಲೂ ಗಟ್ಟಿಯಾದ ಧ್ವನಿಯಲ್ಲಿ, ಸ್ತೋತ್ರಪ್ಪ, ಸ್ತೋತ್ರ ಯೇಸಪ್ಪ, ನನ್ನ ಹೆಂಡತಿಗಾಗಿ ನಿನ್ನ ಅಮೂಲ್ಯ ರಕ್ತವನ್ನು ಸುರಿಸಿದೆಯೇ ಯೇಸಪ್ಪ, ನನ್ನ ಹೆಂಡತಿ ಇನ್ನು ಮುಂದೆ ರಕ್ತವನ್ನು ಸುರಿಸುವ ಅಗತ್ಯವೇ ಇಲ್ಲದೆ ಎಂದು ಪೂರ್ಣ ಭಕ್ತಿಯಿಂದ ಹೇಳಿ ಸ್ತೋತ್ರ ಮಾಡುತ್ತಾರೆ. ಇಲ್ಲಿ ಅಜ್ಜಿ ಅವರು ಹೇಳುವಂತೆ ಕೀರ್ತನೆ 103:1 ಈ ರೀತಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನನ್ನ ಆತ್ಮನೇ ಕರ್ತನನ್ನು ಸ್ತುತಿಸು, ನನ್ನ ಸಂಪೂರ್ಣ ಅಂತರಂಗವು ಅವನ ಪರಿಶುದ್ಧವಾದ ನಾಮವನ್ನು ಸ್ತುತಿಸಲಿ. ಹೌದು, ನಾವು ಆತನನ್ನು ಸ್ತುತಿಸಲು ಮುಖ್ಯ ಕಾರಣವೇನು ಎಂದರೆ ಕರ್ತನು ನಮಗೆ ನೀಡಿದ ಅಪಾರವಾದ ಆಶೀರ್ವಾದಗಳು. ನಿಮ್ಮ ಜೀವನದ ಎಲ್ಲಾ ಸಂಕಷ್ಟಗಳ ಮಧ್ಯೆಯೂ ಆತನನ್ನು ಸ್ತುತಿಸು, ಸ್ತುತಿಸು, ಪದೇ ಪದೇ ಸ್ತುತಿಸು. ಅಲ್ಲಿ ಏನು ನಡೆಯುತ್ತಿದೆ ಎಂದು ಸ್ವಲ್ಪ ಗಮನಿಸಿ ನೋಡಿ. ಕೀರ್ತನೆ 103:3 ಮತ್ತು 4 ನಮ್ಮ ಎಲ್ಲಾ ರೋಗಗಳನ್ನು ಆತನು ಸಂಪೂರ್ಣವಾಗಿ ಗುಣಪಡಿಸುತ್ತಾನೆ, ನಮ್ಮ ಪ್ರಾಣವನ್ನು ನಾಶದಿಂದ ಉಳಿಸುತ್ತಾನೆ. ಆತನ ಕೃಪೆಯು ದಯೆಯು ದೇವರಿಂದ ನಮ್ಮ ಮೇಲೆ ಸದಾಕಾಲ ಇಳಿಯುತ್ತವೆ ಎಂದು ನೋಡಿರಿ. ಈ ಅದ್ಭುತವಾದ ಆಶೀರ್ವಾದವನ್ನು ನಾವು ಒಂದು ಕುಟುಂಬವಾಗಿ 5ನೇ ತಲೆಮಾರಿನವರೆಗೆ ಕೂಡ ಇಂದಿಗೂ ಅನುಭವಿಸುತ್ತಿದ್ದೇವೆ. ನನ್ನ ತಾತನಿಗೆ ದೊರೆತ ಆ ಕೃಪೆಯನ್ನು ಕರ್ತನು ನಿಮಗೂ ಇಂದು ಖಂಡಿತವಾಗಿ ಕೊಡುತ್ತಾನೆ, ನನಗೂ ಕೊಡುತ್ತಾನೆ. ನಮಗೆಲ್ಲರಿಗೂ ಆತನ ಕೃಪೆ ಬೇಕೇ ಬೇಕು. ಜೀವನದಲ್ಲಿ ಸಂಕಷ್ಟಗಳು ಬಂದಾಗ ಮಾತ್ರ ಸ್ತುತಿಯ ಬಲವು ನಮಗೆ ಹೆಚ್ಚಾಗಿ ಬರುತ್ತದೆ. ಆಗ ನಮ್ಮ ಅಕ್ರಮಗಳೆಲ್ಲವೂ ಕ್ಷಮಿಸಲಾಗುತ್ತದೆ, ನಮ್ಮ ಎಲ್ಲ ಅಕ್ರಮಗಳು ಸಂಪೂರ್ಣವಾಗಿ ಕ್ಷಮಿಸಲಾಗುತ್ತದೆ, ಎಲ್ಲ ರೋಗಗಳು ಗುಣಪಡಿಸಲಾಗುತ್ತದೆ, ನಮ್ಮ ಅಮೂಲ್ಯವಾದ ಪ್ರಾಣವು ನಾಶವಾಗದಂತೆ ಶಾಶ್ವತವಾಗಿ ಉಳಿಯುತ್ತದೆ ಮತ್ತು ರಕ್ಷಿಸಲ್ಪಡುತ್ತದೆ. ಕರ್ತನ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರಲಿ ಎಂದು ಮಾಡ್ತಾನೆ. ಕೀರ್ತನೆ 139 ಅಧ್ಯಾಯದ 14 ವಚನವನ್ನು ನಾವು ಓದುತ್ತೇವೆ. ನಾನು ಅದ್ಭುತವಾಗಿ ಸೃಷ್ಟಿಸಲ್ಪಟ್ಟಿದ್ರಿಂದ ನಿನ್ನನ್ನು ಸ್ತುತಿಸುತ್ತೇನೆ, ನಿನ್ನ ಕಾರ್ಯಗಳು ಅದ್ಭುತವಾಗಿವೆ, ಅದು ನನ್ನ ಆತ್ಮಕ್ಕೆ ಚೆನ್ನಾಗಿ ತಿಳಿದಿದೆ. ನಮ್ಮ ಆತ್ಮ ಸಮೃದ್ಧಿಯಾಗುವುದು ಎಂದರೆ ನಾವು ಆಶ್ಚರ್ಯಕರವಾಗಿ ಮತ್ತು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಕರ್ತನಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ ಎನ್ನುವ ಸತ್ಯವನ್ನು ಸಂಪೂರ್ಣವಾಗಿ ಅರಿತುಕೊಂಡು ಅದು ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದು ನಾವು ಅದ್ಭುತ ಕಾರ್ಯಗಳನ್ನು ನೆರವೇರಿಸುವ ಮೂಲಕ ಅದು ಹೊರಹೊಮ್ಮುತ್ತದೆ. ಹೌದು, ನಿಮ್ಮ ಮೂಲಕ ಅದ್ಭುತ ಕಾರ್ಯಗಳು ಹೊರಹೊಮ್ಮುತ್ತವೆ. ಯಾಕೆಂದ್ರೆ ನೀವು ಮತ್ತು ನಾನು ಆಶ್ಚರ್ಯಕರವಾಗಿ ಹಾಗೂ ಅದ್ಭುತವಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಹೌದು, ಆ ಕೃಪೆ ನಿಮಗೆ ನೀಡಲಾಗಿದೆ. ನಾನು ಎಲ್ಲೆಲ್ಲೋ ಹುಡುಕುತ್ತಿರುವನಾಗಿದ್ದೇನೆ. ನನ್ನನ್ನು ನೋಡಿದ್ರೆ ಎಲ್ಲರೂ ಕೆಟ್ಟದಾಗಿ ಯೋಚಿಸ್ತಾರೆ, ನನ್ನಿಂದ ಮಾತನಾಡಲು ಸಾಧ್ಯವಿಲ್ಲ, ನಾನು ಯಾವುದರಲ್ಲಿಯೂ ಯಶಸ್ವಿಯಾಗಿಲ್ಲ, ಸರಿಯಾದ ಅರ್ಥ ಮಾಡಿಕೊಳ್ಳೋ ಶಕ್ತಿ ಇಲ್ಲ,
ಸರಿಯಾದ ತಿಳಿದುಕೊಳ್ಳುವ ಸಾಮರ್ಥ್ಯ ಇಲ್ಲ, ಮಾತನಾಡೋ ಸಾಮರ್ಥ್ಯ ಇಲ್ಲ, ಹಣದ ಲಾಭವಿಲ್ಲ, ಸಮಾಜದಲ್ಲಿ ಏರಿಕೆ ಇಲ್ಲದವನು ಎಂದು ನೀವು ನಿಮ್ಮ ಬಗ್ಗೆ ಹೇಳ್ಕೊಳ್ಬಹುದು. ಆದ್ರೆ ಕರ್ತನ್ ಹೇಳ್ತಾನೆ, ನಿನ್ನ ಹೃದಯದಲ್ಲಿ ನನ್ನ ಸಿಂಹಾಸನವನ್ನಿಟ್ಟಿದ್ದೇನೆ, ನನ್ನ ಪ್ರಿಯ ಆಶೀರ್ವಾದಗಳನ್ನು ಎಲ್ಲವೂ ನಿನಗೆ ಕೊಡುತ್ತೇನೆ. ಒಳ್ಳೆಯದು ನಿನ್ನನ್ನು ಹಿಂಬಾಲಿಸಲಿದೆ. ಆ ಒಳ್ಳೆಯದೇನು? ನೀನು ಆಶ್ಚರ್ಯಕರವಾಗಿ ನನ್ನಿಂದ ಸೃಷ್ಟಿಸಲ್ಪಟ್ಟವಳು. ನಿನ್ನ ಜೀವನದಲ್ಲಿ ನನ್ನ ಆಶ್ಚರ್ಯಕರ ಮತ್ತು ಅದ್ಭುತ ಕಾರ್ಯಗಳು ಬೆಳಗುತ್ತವೆ. ನಿನ್ ಮೂಲಕ ಅದ್ಭುತ ಕಾರ್ಯಗಳನ್ನ ನಾನು ನೆರವೇರಿಸ್ತೇನೆ. ನೀವು ಮಾಡೋ ಕೆಲಸದಲ್ಲಾದ್ರೂ ಸರಿಯೇ, ವಿದ್ಯಾಭ್ಯಾಸದ ವಿಷಯದಲ್ಲೂ ಸರಿಯೇ, ಕುಟುಂಬವನ್ನ ನಡೆಸುವುದರಲ್ಲೂ ಸರಿಯೇ, ಕುಟುಂಬಕ್ಕೆ ಸಿಗುವ ಆಶೀರ್ವಾದಗಳಲ್ಲಿ ಸರಿಯೇ, ಸಮಾಜದ ಕಾರ್ಯಗಳಲ್ಲಿ ಕೂಡ ಸರಿ, ನಿಮ್ಮನ್ನು ಕರ್ತನು ತನ್ನ ಅದ್ಭುತವಾದ ಕಾರ್ಯಗಳನ್ನು ಅನುಭವಿಸುವಂತೆ ಅತ್ಯಂತ ಮಹತ್ವದ ಆಶೀರ್ವಾದವನ್ನು ನೀಡುತ್ತಾನೆ. ಹೌದು, ಮಹತ್ವದ ಆಶೀರ್ವಾದವನ್ನು ಆತನು ಪ್ರೀತಿಯಿಂದಲೇ ನೀಡುತ್ತಾನೆ. ನಿಮ್ಮ ಪ್ರೀತಿಯ ಮಕ್ಕಳು ಕೂಡ ಹಾಗೆಯೇ ಶಕ್ತಿಶಾಲಿಗಳಾಗಿರಲು, ಬಹಳ ಬಲಶಾಲಿಗಳಾಗಿರಲು ಆತನು ಖಂಡಿತವಾಗಿಯೂ ಮಾಡುತ್ತಾನೆ. ಈ ಒಂದು ಅದ್ಭುತ ಆಶೀರ್ವಾದವು ನಿಮ್ಮ ಆತ್ಮಕ್ಕೆ ಅಪಾರವಾದ ಸಂತೋಷವನ್ನು, ಪ್ರೀತಿಯನ್ನು, ಅತ್ಯಂತ ಪ್ರಿಯವಾದ ಆಶೀರ್ವಾದವನ್ನು ಸದಾ ಕಾಲ ನೀಡುತ್ತಲೇ ಇರುತ್ತದೆ. ಕರ್ತನಿಗೆ ಏನು ಗೊತ್ತಿದೆ ಗೊತ್ತಾ? ಆತನಿಗೆ ಜ್ಞಾನ ಮತ್ತು ಬುದ್ಧಿ ಎರಡು ಸಂಪೂರ್ಣವಾಗಿ ತಿಳಿದಿದೆ. ಜ್ಞಾನ ಮತ್ತು ಬುದ್ಧಿ ನಮ್ಮಲ್ಲಿ ಇದ್ದರೆ ಸಾಕು, ಜೀವನದ ಎಲ್ಲದರಲ್ಲಿಯೂ ನಾವು ಎತ್ತರದ ಸ್ಥಾನಗಳಿಗೆ ಖಂಡಿತವಾಗಿಯೂ ಬರುತ್ತೇವೆ. ಯಾವ ಕೆಡುಕು ಕೂಡ ನಮ್ಮನ್ನು ಎಂದಿಗೂ ತಟ್ಟಲು ಸಾಧ್ಯವೇ ಇಲ್ಲ. ಜ್ಞಾನೋಕ್ತಿಗಳು ಅಧ್ಯಾಯ 2:5 ಹೀಗೆ ಹೇಳುತ್ತದೆ, ಕರ್ತನನ್ನು ತಿಳಿಯುವ ಬುದ್ಧಿಯನ್ನು ಮೊದಲು ಪಡೆಯು, ಆದ ನೀತಿಯನ್ನು, ನ್ಯಾಯವನ್ನು, ವಿವೇಕವನ್ನು ಮತ್ತು ಎಲ್ಲ ಉತ್ತಮ ಮಾರ್ಗಗಳನ್ನು ನೀನು ಸಂಪೂರ್ಣವಾಗಿ ತಿಳಿದುಕೊಳ್ಳುವೆ. ನೀತಿಯನ್ನು ತಿಳಿಯುವ ಜ್ಞಾನ, ನ್ಯಾಯವನ್ನು ತಿಳಿಯುವ ಜ್ಞಾನ, ವಿವೇಕವನ್ನು ತಿಳಿಯುವ ಜ್ಞಾನ, ಎಲ್ಲ ಮಾರ್ಗಗಳನ್ನು ತಿಳಿಯುವ ಜ್ಞಾನ, ಯಾವ ದಾರಿಯಲ್ಲಿ ಹೋಗಬೇಕು ಎಂದು ಸರಿಯಾಗಿ ತಿಳಿಯುವ ಜ್ಞಾನ. ಇದನ್ನೇ ಮಾಡಬೇಕು, ಇದನ್ನೇ ಹೇಳಬೇಕು, ಹೀಗೆ ನಡೆದುಕೊಳ್ಳಬೇಕು, ಹೀಗೆ ಕುಟುಂಬವನ್ನು ನಡೆಸಬೇಕು, ಚೆನ್ನಾಗಿ ಓದಬೇಕು, ಎಲ್ಲ ಮುಂದೆ ಸರಿಯಾಗಿ ನಡೆದುಕೊಳ್ಳಬೇಕು ಎಂದು ಆತನು ನಮಗೆ ಕಲಿಸುತ್ತಾನೆ. ನಿಮ್ಮ ಜೀವನವನ್ನು ಆತನು ತನ್ನ ಮುಂದೆ ಭದ್ರವಾಗಿ ಕಟ್ಟಿಹಾಕುತ್ತಾನೆ. ಮಹತ್ವದ ಆಶೀರ್ವಾದ. ಕರ್ತನಿಗೆ ಮಹತ್ವದ ಆಶೀರ್ವಾದಗಳು ಸದಾ ಕಾಲವೂ ಸಲ್ಲಲಿ. ಆತನೇ ನಮಗೆ ಯೇಸುವಿನ ಮೂಲಕ ಜ್ಞಾನವಾಗಿದ್ದಾನೆ. ಆತನು ನಮ್ಮೊಳಗೆ ಇಳಿಯುತ್ತಾನೆ, ಸಿಯೋನಾಗಿ ನಮ್ಮನ್ನು ಮಾಡುತ್ತಾನೆ, ತನ್ನ ಪವಿತ್ರ ಸಿಂಹಾಸನವನ್ನು ನಮ್ಮ ಹೃದಯದಲ್ಲಿ ಸ್ಥಾಪಿಸುತ್ತಾನೆ. ಎಲ್ಲದರಲ್ಲಿಯೂ ಜ್ಞಾನವನ್ನು ಹೊಂದಿರುವೆ, ನೀತಿಯುತವಾಗಿರುವೆ, ನ್ಯಾಯವನ್ನು ಅನುಭವಿಸುವೆ, ವಿವೇಕಶೀಲವಾಗಿರುವೆ, ಘನತೆಯಿಂದ ಇರುವೆ, ಎಲ್ಲ ಉತ್ತಮ ಮಾರ್ಗಗಳನ್ನು ತಿಳಿದುಕೊಂಡು ಅದರಲ್ಲಿ ನೀನು ಸದಾ ಕಾಲವೂ ನಡೆಯುವೆ. 5ನೇದು, ಅವರ ಪ್ರಿಯ ಆಶೀರ್ವಾದ, ಸಮೃದ್ಧಿ ಮತ್ತು ಒಳ್ಳೆಯದು. ಯೆರೆಮೀಯ 31:14 ಪ್ರಕಾರ, ಯಾಜಕರ ಆತ್ಮವನ್ನು ಸಮೃದ್ಧವಾದವುಗಳಿಂದ ತೃಪ್ತಿಪಡಿಸ್ತೇನೆ. ನಾನು ಕೊಡುವ ಒಳ್ಳೆಯದರಿಂದ ನನ್ನ ಜನರು ತೃಪ್ತರಾಗ್ತಾರೆ ಎಂದು ಕರ್ತನು ಹೇಳ್ತಾರೆ. ಯೆರೆಮೀಯ 31:25 ಅವರು ಹೇಳ್ತಾರೆ, ನಾನು ಹಸಿವಾದ ಆತ್ಮವನ್ನ ಸಂಪೂರ್ಣವಾಗಿ ತೃಪ್ತಿಪಡಿಸಿ ಕುಗ್ಗಿದ ಎಲ್ಲ ಆತ್ಮಗಳನ್ನ ತುಂಬುತ್ತೇನೆ. ನೀವು ಕುಗ್ಗಿ ಹೋಗಿದ್ದೀಗ? ಏನೂ ಇಲ್ಲ, ನಾನು ಕುಗ್ಗಿ ಹೋಗಿದ್ದೆ, ನಾನು ಹೊರಗೆ ಹೋಗಿದ್ದೇನೆ, ಆಶೀರ್ವಾದ ಇಲ್ಲ, ಅಸ್ವಸ್ಥವಾಗಿದ್ದೇನೆ, ಹಣ ಎಲ್ಲವೂ ಹೋಗ್ಬಿಟ್ಟಿದೆ, ನಂಬಿಕೆ ಇಲ್ಲ, ಕೆಟ್ಟ ಜನರಿಂದ ಸುತ್ತುವರೆದಿದ್ದೇನೆ, ಆಲೋಚನೆ, ಚಿಂತೆ, ಕನಸುಗಳು, ಭಯಗಳು, ಆತಂಕಗಳು, ಕುಟುಂಬದಲ್ಲಿ ಯಾರ ಸಹಾಯವೂ ಇಲ್ಲದ ಸ್ಥಿತಿ. ಈ ಸ್ಥಿತಿಯಲ್ಲಿ ಕರ್ತನು ಹೇಳುತ್ತಾನೆ, ಕುಗ್ಗಿ ಹೋದ ನಿನ್ನ ಆತ್ಮವನ್ನ ನಾನು ತುಂಬುತ್ತೇನೆ ಅಂತ. ಹುರಿದೂಗಿನಿಂದ ತುಂಬುತ್ತೇನೆ, ಬಲವನ್ನು ನೀಡುತ್ತೀನಿ. ನಾನು ನೀಡುವ ಒಳ್ಳೆಯದರಿಂದ ನೀನು ತೃಪ್ತನಾಗು. ಬೇಸರಗೊಂಡ ನಿನ್ನ ಆತ್ಮವನ್ನು ಸಂಪೂರ್ಣಗೊಳಿಸ್ತೇನೆ. ಎಲ್ಲವೂ ಇದೆ ಎಂದು ನೀನು ಅನುಭವಿಸಿ ನನಗೆ ಸ್ತೋತ್ರ ಹೇಳ್ತೀಯ, ಕೃತಜ್ಞತೆ ಸಲ್ಲಿಸ್ತೀಯ. ಅದು ಆ ಸ್ತೋತ್ರದ ಕಾರಣದಿಂದ ನಿನ್ನೊಳಗೆ ಇಳಿಯುತ್ತದೆ. ಈ ಆಶೀರ್ವಾದಗಳು ನಿಮ್ಮ ಮೇಲೆ ಇಳಿಲಿ. ಕೊನೆಗೆ ಯೇಸುವನ್ನು ಇತರರಿಗೆ ಪರಿಚಯಿಸುವ ಸಮೃದ್ಧಿಯನ್ನ ಕರ್ತನು ನಿಮಗೆ ನೀಡುತ್ತಾನೆ. ಅದು ಕೂಡ ಸಮೃದ್ಧಿಯೇ, ಅದು ಅತ್ಯಂತ ದೊಡ್ಡ ಆಶೀರ್ವಾದ. ಯೇಸು ಕರ್ತನಾಗಿದ್ದಾನೆ ಎಂದು ಇತರಿಗೆ ಸಾಬೀತುಪಡಿಸಲು ನಿಮ್ಮ ಮೂಲಕ ಅದ್ಭುತಗಳನ್ನು ಮಾಡುವ ಸಮೃದ್ಧಿ. ಈ ಸಮೃದ್ಧಿಯನ್ನ ಕರ್ತನು ಇಂದು ನಿಮ್ಮ ಮೇಲೆ ಇಡಲು ಇಚ್ಛಿಸ್ತಾನೆ. ಮತ್ತಾಯ ಅಧ್ಯಾಯ 11:29 ಓದಿ ನೋಡಿ. ನಾನು ಶಾಂತವೂ ವಿನಮ್ರನೂ ಆಗಿದ್ದೇನೆ. ಅದು ಯೇಸುವಿನ ಗುಣ. ಅದೇ ಕೃಪೆಯನ್ನು ನಿಮಗೂ ನನಗೂ ಕೊಡ್ತಾನೆ. ಅತ್ಯಂತ ಶಾಂತವಾಗಿಯೂ ಮತ್ತು ವಿನಮ್ರವಾಗಿಯೂ ಇರಲು ಅವನು ಪ್ರೇರೇಪಿಸ್ತಾನೆ. ಯಾವುದೇ ರೀತಿಯ ಅಹಂಕಾರವಿಲ್ಲದೆ
ಹಣದ ಬಗ್ಗೆ ಕಿಂಚಿತ್ತೂ ಹೆಮ್ಮೆ ಇಲ್ಲದೆ, ತನ್ನ ಸ್ಥಾನಮಾನದ ಬಗ್ಗೆ ಅಹಂಕಾರ ಪಡದೆ ಮತ್ತು ಖ್ಯಾತಿಯ ಬಗ್ಗೆ ಹೆಮ್ಮೆ ಪಡದೆ ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುವಂಥ ಒಂದು ಪರಿಶುದ್ಧವಾದ ಹೃದಯ, ಎಲ್ಲರನ್ನೂ ಬರುವ ಹೃದಯ, ಎಲ್ಲರೊಡನೆ ಪ್ರೀತಿಯಿಂದ ಇರೋ ಹೃದಯ, ಎಲ್ಲರ ಕಣ್ಣೀರನ್ನು ಒರೆಸಲು ಕೈಯಾರೆ ನೀಡುವ ಹೃದಯ, ಸ್ವಾಮಿಯ ವರಗಳಿಂದ ತುಂಬಿ ಜನರಿಗಾಗಿ ಪ್ರಾರ್ಥಿಸಿ ಅವರಿಗೆ ಬರಲಿರುವ ವಿಷಯಗಳನ್ನು ಹೇಳಿ ಪ್ರಾರ್ಥಿಸಿ ಆಶೀರ್ವಾದಗಳನ್ನು ತರುವ ಹೃದಯ. ಇದನ್ನೇ ಕರ್ತನು ನಮಗೆ ಅತ್ಯಂತ ವಿನಮ್ರವಾದ ಹೃದಯವಾಗಿ, ಶಾಂತವಾದ ಹೃದಯವಾಗಿ ದಯಪಾಲಿಸಿ ಅನುಗ್ರಹಿಸಿ ತನ್ನ ಭಾರವಾದ ನೊಗವನ್ನು ಹೊರುವಂತೆ ನಮಗೆ ಸಹಾಯ ಮಾಡ್ತಾನೆ. ಪ್ರತಿಯೊಬ್ಬರ ನುಗ್ಗನ್ನು, ಪ್ರತಿಯೊಬ್ಬರ ಕಷ್ಟಗಳನ್ನು, ಪ್ರತಿಯೊಬ್ಬರ ದುಃಖಗಳನ್ನು ಅವರಿಂದ ತೆಗೆದುಕೊಳ್ಳಲು ಯೋಗ್ಯವಾದ ಕರ್ತನ ನುಗ್ಗನ್ನು ನಿಮಗೆ ಕೊಡ್ತಾನೆ. ಕರ್ತನ ಆಮಂತ್ರಣವನ್ನು ಕೊಡ್ತಾನೆ, ಕರ್ತನ ಹೃದಯವನ್ನು ಕೊಡ್ತಾನೆ, ಕರ್ತನ ಅಧಿಕಾರವನ್ನು ಕೊಡ್ತಾನೆ. ಇದು ಸಮೃದ್ಧಿಯ ಆಶೀರ್ವಾದವಾಗಿದೆ. ಅದನ್ನು ನಿಮಗೆ ನೀಡಲು ಆತನು ಇಚ್ಛಿಸ್ತಾನೆ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುತ್ತದೆ. ನೀವು ಇತರನ್ನ ಧೈರ್ಯಪಡಿಸುವಾಗ ನಿಮಗೂ ವಿಶ್ರಾಂತಿ ಸಿಗುತ್ತದೆ. ಕರ್ತನು ಆಗ್ಲೇ ಮಾತನಾಡುತ್ತಾನೆ. ಅಂಥವ್ರಿಗೆ ಏನ್ ಹೇಳ್ತಾನೆ? ಮತ್ತಾಯ ಅಧ್ಯಾಯ 11:28 ವಚನದಲ್ಲಿ ಹೇಳ್ತಾನೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನ್ ನಿಮ್ಗೆ ವಿಶ್ರಾಂತಿ ಕೊಡುವೆನು. ನಿಮ್ಗೆ ವಿಶ್ರಾಂತಿ ಸಿಗ್ತವೆ. ಎಲ್ಲವೂ ಸಮೃದ್ಧಿಯಾಗಿರ್ತದೆ. ನನ್ನ ಇಷ್ಟದಂತೆ ನಾನು ನಿಮ್ಮನ್ನ ಆಶೀರ್ವದಿಸ್ತೇನೆ. ನನ್ನ ಇಷ್ಟದಂತೆ ನಾನ್ ನಿಮ್ಮನ್ನು ಉಪಯೋಗಿಸ್ತೇನೆ. ನನ್ನನ್ನೇ ನಿಮ್ಮ ಮೂಲಕ ತೋರಿಸ್ತೇನೆ. ನೀವ್ ಹೇಳೋ ಎಲ್ಲವೂ ಜನರಿಗೆ ನೆರವಾಗ್ತದೆ, ನಿಮ್ಗೂ ನೆರವಾಗ್ತದೆ. ನೀವು ಹೇಳೋ ಮಾತು ನಿಮ್ಮ ಕುಟುಂಬಕ್ಕೂ ನೆರವಾಗ್ತದೆ. ನೀವು ಆಶೀರ್ವಾದವನ್ನು ನೀಡುವವರಾಗಿರ್ತೀರಿ. ಜನರು ನಿಮ್ಮಲ್ಲಿ ಯೇಸುವನ್ನು ಕಾಣ್ತಾರೆ. ಈ ಆಶೀರ್ವಾದವನ್ನು ಕರ್ತನು ಇಂದು ನಿಮ್ಗೆ ನೀಡಲು ಇಚ್ಛಿಸುತ್ತಾನೆ. ಕೀರ್ತನೆ 51:18 ಈ ಆಶೀರ್ವಾದ ಇದೆ. ಸಿಯೋನ್ ಆಗಿರುವ ನಿಮ್ಮ ಹೃದಯವು, ನಿಮ್ಮ ಜೀವನವು ಕರ್ತನ ಇಷ್ಟದಂತೆ ಒಳ್ಳೆಯದರಿಂದ, ಈ ಒಳ್ಳೆಯತನಗಳಿಂದ ತುಂಬಿರಲಿ, ತುಂಬಿರಲಿ, ತುಂಬಿರಲಿ. ನಿಮ್ಮೆಲ್ಲರ ಜೀವನವು ಕರ್ತನ ಗೋಡೆಯಾಗಿ ನಿರ್ಮಿಸಲ್ಪಡುವಂತಾಗಲಿ. ನೀವು ಸ್ಥಿರವಾಗಿ ಸ್ಥಾಪಿಸಲ್ಪಡ್ಲಿ. ಈ ಆಶೀರ್ವಾದಗಳನ್ನ ನಿಮ್ಮೇಲೂ, ನಿಮ್ಮ ಕುಟುಂಬದವರ ಮೇಲೂ, ನಿಮ್ಮ ಕರೆಯ ಮೇಲೂ, ನಿಮಗೆ ಸೇರಿದ ಎಲ್ಲದರ ಮೇಲೂ ಯೇಸುವಿನ ಹೆಸರಲ್ಲಿ ಇಡ್ತೇನೆ. ಅದು ಹಾಗೆಯೇ ಖಚಿತವಾಗಿಲ್ಲ. Precious Seema Violet Nayak, thank you so much for your thank offering, which is a blessing to millions of people. ಅಮೂಲ್ಯ ಸೀಮಾ ವೈಲೆಟ್ ನಾಯಕ್, ನಿಮ್ಮ ಕೃತಜ್ಞತಾ ಕಾಣಿಕೆಗಾಗಿ ವಂದನೆಗಳು. ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದೆ. According to Isaiah 58:11, you'll be like a well-watered garden, like a spring whose waters never fail. ಯೆಶಾಯ 58:11 ಪ್ರಕಾರ ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. Father, let it be so for Seema Violet. Let the evil powers leave in Jesus' name. Let there be deliverance. No more suffering, Lord. Deliver her. And Father, all the fear leave. Blessings on the job come. Divine strength come. ತಂದೆಯೇ, ಸೀಮಾ ವೈಲೆಟ್ ನಿನ್ನ ಮಗಳಿಗಾಗಿ ಈ ಕಾರ್ಯ ಹಾಗೆ ಆಗುವಂತೆ ಮಾಡು. ಎಲ್ಲ ದುರಾತ್ಮನ ಶಕ್ತಿಗಳಿಂದ ಬಿಡುಗಡೆ ಮಾಡು ತಂದೆ. ಎಲ್ಲ ಭಯದಿಂದ ಬಿಡುಗಡೆ ಮಾಡು ಮತ್ತು ಉದ್ಯೋಗದಲ್ಲಿ ಆಶೀರ್ವಾದ ಕರ್ತನೆ ಇಳಿದು ಬರಲಿ. ಅದು ಹಾಗೆಯೇ ಆಗಲಿ ಸ್ವಾಮಿ. Stephen Sudhir, have blessing in the job. ಸ್ಟೀವನ್ ಸುಧೀರ್ ಅವರಿಗೆ ಉದ್ಯೋಗದಲ್ಲಿ ಆಶೀರ್ವಾದಗಳಿಂದ ತುಂಬಿಸು. Gianna and Sonia have wisdom and great success in Jesus' name. Amen. ಜಿಯಾನಾ ಮತ್ತು ಸೋನಿಯಾ ಅವರಿಗೆ ನಿನ್ನ ಜ್ಞಾನ ಮತ್ತು ದೊಡ್ಡ ಯಶಸ್ಸನ್ನು ಅನುಗ್ರಹ ಮಾಡು ಯೇಸುವಿನ ನಾಮದಲ್ಲಿ. ಆಮೆನ್. God bless you.